ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬೂಂದಿ ಲಾಡು ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ, ಅಂಗಡಿಲಿ ಸಿಗೋ ಹಾಗೆ ಇರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಬೂಂದಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೋತಾ ಇದ್ದೀನಿ. ಗಂಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜರಡಿ ಹಿಡ್ಕೋತಾ ಇದ್ದೀನಿ. ಜರಡಿ ಹಿಡಿದಿರೋದನ್ನೆಲ್ಲ ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ಲ ಅಡುಗೆ ಸೋಡಾ, ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಂದರೆ ಕಲರ್ ಕೂಡ ಹಾಕೊಬಹುದು. ನಾನಿಲ್ಲಿ ಯೆಲ್ಲೋ ಕಲರ್ ಥರ ಅರಿಶಿಣನೇ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದು ಕರೆಕ್ಟಾಗಿ ಎಷ್ಟು ತೆಳ್ಳಗಿದೆ ಅಂತ ತಿಳ್ಕೊಬೇಕು ಅಂದರೆ ನೋಡಿ, ಒಂದು ಸ್ಪೂನ್ ಹಿಂದೆ ಈ ರೀತಿ ಹಿಟ್ಟನ್ನ ಈಗ ಲೈನ್ ಹೇಳಿದ್ರೆ ಲೈನ್ ಫಾರ್ಮ್ ಆಗಬೇಕು. ಈಗ ಕರೆಕ್ಟಾಗಿದೆ ಅಂತ. ನಾನು ಬೂಂದಿ ಮಾಡೋದಕ್ಕೆ ಈ ರೀತಿ ಗ್ರೇಟರ್ ಇರುತ್ತಲ್ಲ ಅದು, ಇಲ್ಲಾಂದರೆ ಈ ರೀತಿ ಜಾಲರಿ ಉಪಯೋಗಿಸ್ತಾ ಇದ್ದೀನಿ. ನಾನು ಈ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನೆಲ್ಲ ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪದೇ ಸೌಟಿಂದ ತಗೋತಾ ಇದ್ರೆ ಬಾಂಡಿ ಸುತ್ತ ಬೀಳುತ್ತಲ್ವ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ನೋಡಿ, ಈಗ ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಕಾದಿದೆ. ಒಂದು ಡ್ರಾಪ್ ಈಗ ಹಾಕಿದ್ರೆ ಅದು ಬೇಗ ಪಾಪಪ್ ಆಗಬೇಕು. ಆಗ ಎಣ್ಣೆ ಸರಿಯಾಗಿ ಕಾದಿದೆ ಅಂತ. ನೋಡಿ, ಈಗ ಬೂಂದಿ ಕಾಳು ಹಾಕೋತಾ ಇದ್ದೀನಿ. ಈ ರೀತಿ ಗ್ರೇಟರ್ ಉಪಯೋಗಿಸಿ ಮಾಡ್ಕೊಬೋದು, ಇಲ್ಲಾಂದರೆ ಜಾಲರಿನೂ ಉಪಯೋಗಿಸಿ ಮಾಡ್ಕೊಬೋದು. ನಾನು ಈಗಾಗಲೇ ಒಂದು ಖಾರ ಬೂಂದಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಜಾಲರಿಯಲ್ಲಿ ಹಾಕಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಒಂದ್ಸತಿ ಹೋಗಿ ವಿಸಿಟ್ ಮಾಡಿ. ಬೂಂದಿನೆಲ್ಲ ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆದರೆ ತುಂಬ ಕ್ರಿಸ್ಪಿ ಆಗಬಾರ್ದು. ಖಾರ ಬೂಂದಿಗೆಲ್ಲ ಆಗುತ್ತಲ್ಲ, ಅಷ್ಟು ಕ್ರಿಸ್ಪಿ ಆಗಿರಬಾರ್ದು. ನೋಡಿ, ಈ ರೀತಿ ಔಟರ್ ಲೇಯರ್ ಕ್ರಿಸ್ಪಿ ಇರಬೇಕು. ನಾವು ಒಂದ್ಸತಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಫ್ಲ್ಯಾಟ್ ಆಗಬೇಕು. ಹೀಗೆ ಎಲ್ಲ ಬೂಂದಿಗಳನ್ನು ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು, ನಾವು ನೆಕ್ಸ್ಟ್ ಟೈಮ್ ಇವಾಗ ಒಂದು ಒಬ್ಬೆ ಹಾಕಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಹಾಕೋವಾಗ ಅದೇನು ಗ್ರೇಟರ್ ಪ್ಲೇಟ್ ತೊಗೊಂಡಿರ್ತೀವಲ್ವ ಅದನ್ನು ಕ್ಲೀನ್ ಮಾಡ್ಕೊಂಡು ಹಾಕಬೇಕು. ಈ ರೀತಿ ಕ್ಲೀನ್ ಮಾಡಿಕೊಂಡು ನಾವೆಲ್ಲ ಬೂಂದಿನೂ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಬೂಂದಿ ಕಾಳೆಲ್ಲ ರೆಡಿಯಾಗಿದೆ. ಇದಕ್ಕೊಂದು ಸಕ್ಕರೆ ಪಾಕ ಮಾಡ್ಕೋಬೇಕು. ನಾನಿಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಕುದಿ ಬರಕ್ಕೆ ಬಿಡೋಣ. ಒಂದು 3 ರಿಂದ 4 ನಿಮಿಷ ಈ ರೀತಿ ಚೆನ್ನಾಗಿ ಕುದ್ಮೇಲೆ ಒಂದೆಳೆ ಪಾಕ ಬರಬೇಕು. ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತುಂಬ ತೆಳುವೂ ಆಗಬಾರ್ದು. ನೋಡಿ, ಈ ರೀತಿ 1 ಸ್ಟಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ, ಈ ರೀತಿ ಆಗಿದ್ದಾದಮೇಲೆ ಇದಕ್ಕೆ ನಾನೀಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಮತ್ತು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್, ಈಗ ಇದಕ್ಕೇನೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಬೂಂದಿ ಕಾಳು, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಆ ಬಿಸಿ ಇರುತ್ತಲ್ವ, ಆ ಪಾಕದ ಬಿಸಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಸ್ವೀಟ್ ಬೂಂದಿ ಇರುತ್ತಲ್ವ, ಇದನ್ನು ಒಂದು ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ರುಬ್ಕೊಂಡ್ಬರ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಅಷ್ಟೇ, ಯಾಕಂದರೆ ಬೈಂಡಿಂಗ್ಗೋಸ್ಕರ, ನಾವು ಉಂಡೆ ಕಟ್ಟೋದಕ್ಕೆ ಅದು ಸಿಗಲಿ ಅನ್ನೋದಕ್ಕೋಸ್ಕರ. ಇದು ನೋಡಿ, ಈಗ ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಬೂಂದಿ ಕಾಳು ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 15 to 20 ಮಿನಿಟ್ಸ್ವರೆಗೂ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಹಾಗೆ ಇಟ್ಟಿರೋಣ. ಅದು ನೀಟಾಗಿ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡಿರುತ್ತೆ. ನೋಡಿ, ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಸ್ವಲ್ಪ ಬೆಚ್ಚಗಿರುವಾಗೇನೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ನಮಗೆ ಬೇಕಾಗಿರೋ ಸೈಜಲ್ಲಿ ಲಡ್ಡು ಮಾಡ್ಕೊಂಡು ರೆಡಿ ಇಟ್ಕೊಳ್ಳೋಣ. ನೋಡಿ, ಈಗ ಪರ್ಫೆಕ್ಟ್ ಆದ ಬೂಂದಿ ಲಡ್ಡು ರೆಡಿಯಾಗಿದೆ. ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. 15 to 20 ಡೇಸ್ವರೆಗೂ ಇಟ್ಕೊಂಡಿರ್ಬೋದು ನಾವು ಇದನ್ನ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾವು ಇದಕ್ಕೆ ಬೇಕಂದರೆ ಸ್ವಲ್ಪ ಆಗೋಷ್ಟು ಪಚ್ಚಕರ್ಪೂರ ಕೂಡ ಉಪಯೋಗಿಸ್ಕೋಬೋದು, ತುಂಬ ಸ್ವಲ್ಪ. ಆಗ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಲಡ್ಡು, ಆ ರೀತಿ ಅನಿಸುತ್ತೆ. ಈ ಗೌರಿ ಗಣೇಶ ಹಬ್ಬದಲ್ಲಿ ನೀವು ಈ ಲಡ್ಡು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.